ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿಮಗೆ ಹಲದವಾನಿ ಪ್ರಕರಣ ನೆನಪಿದೆಯಾ? 2022ರಲ್ಲಿ ನಾವು ಇದರ ಕುರಿತಾಗಿ ಸುದೀರ್ಘವಾಗಿ ವಾರಗಟ್ಟಲೆ ಚರ್ಚೆ ಮಾಡಿದ್ವಿ, ಹಲವಾರು ಸಂಚಿಕೆಗಳನ್ನು ಮಾಡಿದ್ವಿ. ಹಲ್ದವಾನಿ ಅನ್ನೋದು ಇರೋದು ಉತ್ತರಾಖಂಡದಲ್ಲಿ ಏನಾಗಿದೆ, ಅದರ ಏರಿಯಾ ಹೆಸರು ಬನ್ಭೂಲ್ಪುರ ಅಂತ ಅದರ ಹೆಸರು. ಹಲ್ದವಾನಿ ಹತ್ರ ಇರುವಂಥ ಬನ್ಭೂಲ್ಪುರ. ಅಲ್ಲಿ ರೈಲ್ವೆ ಇಲಾಖೆಯ ಸಂಪೂರ್ಣ ಪ್ರದೇಶವನ್ನು ಸುಮಾರು 50,000 ಜನ ಮುಸಲ್ಮಾನರು ಅಕ್ರಮವಾಗಿ ಅದರ ಮೇಲೆ ತಮ್ಮ ವಸಾಹತನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಮನೆಗಳನ್ನು, ತಮ್ಮ ಮಸೀದಿಗಳನ್ನು, ತಮ್ಮ ದರ್ಗಾಗಳನ್ನು, ಅಂಗಡಿಗಳನ್ನು ಕಟ್ಕೊಂಡು ಒಂದು ಊರು ಮಾಡ್ಕೊಂಡ್ಬಿಟ್ಟಾರೆ, ಬನ್ಭೂಲ್ಪುರ ಅಂತ. ರೈಲ್ವೆ ಇಲಾಖೆ ಏನು ಮಾಡುತ್ತೆ, ನಮ್ಮ ಅಭಿವೃದ್ಧಿ ಕೆಲಸಕ್ಕೆ, ನಮ್ಮ ರೈಲ್ವೆ ಟ್ರ್ಯಾಕ್ಗಳನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೋಸ್ಕರ ನಾವು ಆ ಪ್ರದೇಶದಲ್ಲಿ ಮಾಡೋದ್ರಿಂದ ಇಲ್ಲಿರುವಂಥ ಮನೆಗಳನ್ನು ನೀವು ಖಾಲಿ ಮಾಡಿ, ನೀವು ಅಕ್ರಮವಾಗಿ ಇಲ್ಲಿ ವಾಸಿಸ್ತಾ ಇದ್ದೀರಿ, ನಮ್ಮ ಕೆಲಸಕ್ಕೆ ಅಡ್ಡಿ ಆಗ್ತಾ ಇದೆ, ಆದ್ದರಿಂದ ನೀವು ಇದನ್ನು ಖಾಲಿ ಮಾಡಬೇಕು. ರೈಲ್ವೆ ಇಲ್ಲ ಅಧಿಕಾರಿಗಳು ಹೇಳಿದಾಗ ಯಾರೂ ಕೇಳೋದಿಲ್ಲ, ಗೂಂಡಾಗಿರಿ ಮಾಡ್ತಾರೆ, ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಶುರುವಾಗತ್ತೆ. ಕೊನೆಗೆ ಕೋರ್ಟಿಗೆ ಮೊರೆ ಹೋಗಲಾಗತ್ತೆ. ಕೋರ್ಟಿನಲ್ಲಿ ಇವರು ಖಾಲಿ ಮಾಡಬೇಕು ಅಂತ ಡಿಸೆಂಬರ್ 2022ರಲ್ಲಿ ಉತ್ತರಾಖಂಡ ಹೈಕೋರ್ಟು ನಿರ್ದೇಶನವನ್ನು ನೀಡುತ್ತೆ, ತೀರ್ಪನ್ನು ನೀಡುತ್ತೆ. ನೀವು ಅಕ್ರಮವಾಗಿ ವಾಸಿಸ್ತಾ ಇದ್ದೀರಿ, ರೈಲ್ವೆ ಇಲಾಖೆ ತನ್ನ ಜಾಗವನ್ನು ತನ್ನ ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಳ್ಳಿಕ್ಕೆ ಅದಕ್ಕೆ ಸಂಪೂರ್ಣವಾದ ಬಾಧ್ಯತೆ ಇದೆ, ಹಕ್ಕಿದೆ. ಆದ್ದರಿಂದ ಅದು ತನ್ನ ಜಾಗವನ್ನು ತಮ್ಮ ಹತ್ರ ಕೇಳ್ತಾ ಇರೋದು ಯಾವುದೇ ರೀತಿಯಾದಂಥ ಅಸಂವಿಧಾನಿಕವೂ ಅಲ್ಲ ಮತ್ತು ಇದು ಕಾನೂನು ವಿರುದ್ಧವೂ ಅಲ್ಲ. ಅಲ್ಲಿ ವಾಸಿಸುವ ಜನರ ಪರವಾಗಿ ಇದ್ದಂಥ ವಾದ ಮಂಡನೆ ಏನು ಕೋರ್ಟಲ್ಲಿ ಏನಂದರೆ, ಕಳೆದ 5 ದಶಕದಿಂದ ನಾವು ಇಲ್ಲಿ ವಾಸಿಸ್ತಾ ಇದ್ದೀವಿ, ನಮ್ಮ ತಂದೆಯೇ ಇಲ್ಲೇ ಇದ್ದರು, ನಮ್ಮ ಅಜ್ಜ ಇಲ್ಲೇ ಇದ್ದರು, ನನ್ನ ಮಕ್ಕಳು ಇಲ್ಲೇ ಇದ್ದಾರೆ, ಈಗ ಇದ್ದಕ್ಕಿದ್ದ ಹಾಗೆ 50,000 ಜನರು ಇಲ್ಲಿಂದ ಹೊರಟು ಹೋಗು ಅಂದರೆ ನಾವು ಎಲ್ಲಿಗೆ ಹೋಗಬೇಕು? ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನ ಬೇರೆ ಎಲ್ಲರೂ ಮಾಡ್ಕೊಳ್ಳಿ, ನಾವು ಇರೋವಂಥ ಊರು ಬನ್ಭೂಲ್ಪುರ ಅಂದಮೇಲೆ ನೀವು ಕಣ್ಣು ಹಾಕಬೇಡಿ. ಕಲ್ಕತ್ತಾ ಹೈಕೋರ್ಟ್ ಆರ್ಡರ್ ಮಾಡಿಬಿಡುತ್ತೆ, ಇದನ್ನು ಖಾಲಿ ಮಾಡಿಸು ಅನ್ನತ್ತೆ. ಅಷ್ಟೊತ್ತಿಗೆ ಅಲ್ಲಿಯ ನಗರಸಭೆ ಬಂದು ಬುಲ್ಡೋಸರ್ ತೊಗೊಂಡು ಬರ್ತದೆ. ಅಲ್ಲಿರುವಂಥ ಮುಸಲ್ಮಾನ ಮುಖಂಡರು ಏನು ಮಾಡ್ತಾರೆ, ಡಿಸೆಂಬರ್ 2022ಕ್ಕೆ ಅಲ್ಲಿಯ ಉತ್ತರಾಖಂಡ ಹೈಕೋರ್ಟ್ ಕೊಟ್ಟಂಥ ನಿರ್ದೇಶನ ಖಾಲಿ ಮಾಡಿಸಿ ರೈಲ್ವೆ ಇಲಾಖೆಗೆ ಬಿಟ್ಟುಕೊಡ್ಬೇಕು ಅಂತ ನಗರಸಭೆ ಆ ಕೆಲಸಕ್ಕೆ ನಿಯುಕ್ತಿ ಮಾಡಲಾಗುತ್ತೆ. ಮುಂದಿನ ತಿಂಗಳು 1 ತಿಂಗಳ ಅಂತರದಲ್ಲಿ ಇನ್ನೇನು ಅದು ಖಾಲಿ ಮಾಡಿಸೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡುತ್ತೆ, ಮತ್ತೆ ಅಲ್ಲಿ ಮೊರೆ ಹೋಗಲಾಗತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇವರು ಕಳೆದ 5 ದಶಕದಿಂದ ಇಲ್ಲೇ ಜೀವನ ಮಾಡ್ಕೊಂಡು ಬಂದಿದ್ದಾರೆ, ಇವರು ಇಡೀ ಬದುಕೇ ಇಲ್ಲಿ ಕಳೆದು ಹೋಗಿದೆ, ಇವರು ಹುಟ್ಟೋಕ್ಕಿಂತ ಮುಂಚೆಯಿಂದ ಇಲ್ಲಿ ವಾಸಿಸ್ತಾ ಇರೋರು, ಇವರು ತಂದೆ ಇಲ್ಲಿದ್ದರು, ಇವರು ಅಜ್ಜ ಇದ್ದರು, ಎಲ್ಲ ಇದ್ದರು. ನೀವೀಗ ರೈಲ್ವೆ ಇಲಾಖೆಯವರು ಇದ್ದಕ್ಕಿದ್ದ ಹಾಗೆ ನಾವು ಇಲ್ಲಿ ಹಳಿ ಹಾಕ್ತೀವಿ, ನಾವು ಮೀಟ್ರ್ ಗೇಜ್ ಇದ್ದದನ್ನು ಬ್ರಾಡ್ ಗೇಜ್ ಮಾಡ್ತೀವಿ, ಬ್ರಾಡ್ ಗೇಜ್ ಇದ್ದದನ್ನು ಇನ್ನೇನೋ ಮಾಡ್ತೀವಿ ಅಂತ ಹೊಂಟ್ರೆ ಅಲ್ಲಿರುವಂಥ ಜನ ಏನು ಮಾಡಬೇಕು? ನೀವು ಇದನ್ನು ಮಾನವೀಯ ರೀತಿಯಲ್ಲಿ ಇದನ್ನು ಪರಿಹರಿಸಬೇಕು. ನೋಡಿ ಹೆಂಗಿದೆ ಪರಿಸ್ಥಿತಿ. ನಮ್ಮ ದೇಶದಲ್ಲಿ ಕಾನೂನು ರೀತಿಯ ಬದುಕು ಅಂತ ಹೇಳಂಗಿಲ್ಲ, ಮಾನವೀಯತೆಯ ರೀತಿಯ ಬದುಕು ಅಂತ. ಹಾಗಾದ್ರೆ ಕೋರ್ಟ್ಗಳು ಯಾಕೆ ಬೇಕು? ಕಾನೂನು ರೀತಿಯ ನಮಗೆ ಪರಿಹಾರ ಸಿಗಲಿ ಅಂತ ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗ್ತೀವಿ. ನ್ಯಾಯಾಲಯ ನ್ಯಾಯವನ್ನು ನೀಡಬೇಕು. ಯಾವ ಆಧಾರದ ಮೇಲೆ ನ್ಯಾಯ ನೀಡಬೇಕು? ನಮ್ಮ ದೇಶದ ಸಂವಿಧಾನ ಕೊಟ್ಟಿರುವಂಥ ಹಕ್ಕುಗಳ ಪ್ರತಿಪಾದನೆ ಮೂಲಕ ಇರುವಂಥ ವಿಧಿಗಳನ್ನು ಬಳಸಿಕೊಂಡು ಪರಿಚ್ಛೇದ ಅನುಚ್ಛೇದಗಳನ್ನ ಇಟ್ಟುಕೊಂಡು ಕಾನೂನು ರೀತಿಯ ತಪ್ಪು ಸರಿಗಳನ್ನು ಮೆರಿಟ್ ಆಧಾರದಲ್ಲಿ ನೀಡಬೇಕು. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಲ್ಲ ರೀ 5 ದಶಕದಿಂದ ಅಲ್ಲಿದ್ದಾರೆ ಅವರು 50,000 ಜನ, ನೀವು ಹೊರಟೋಗಂದ್ರೆ ಎಲ್ಲಿಗೆ ಹೋಗ್ಬೇಕು ಅವರು? ಅದಕ್ಕೆ ಮಾನವೀಯತೆಯ ನೆಲೆಯಲ್ಲಿ ಅಧಿಕಾರ ಇದನ್ನು ಆಡಳಿತ ಇದನ್ನು ನೋಡಬೇಕು. ಅದಕ್ಕೆ ನೀವು ರೈಲ್ವೆ ಇಲಾಖೆಯವರು ಅಭಿವೃದ್ಧಿ ಕೆಲಸ ಮಾಡಿ, ಆದರೆ ಇವರಿಗೆ ಅದಕ್ಕಿಂತ ಮುಂಚೆ ಪುನರ್ವಸತಿ ಆಗಬೇಕು. ಅವರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟು ನೀವು ಅದನ್ನು ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ. ಅಂದರೆ ಈಗ ನಮ್ಮದು ಎಲ್ಲೋ ಒಂದು ಸೈಟ್ ಇರುತ್ತೆ, ಬೆಂಗಳೂರು, ದಾವಣಗೆರೆನೋ, ಚಿತ್ರದುರ್ಗನೋ, ಹುಬ್ಬಳ್ಳಿನೋ ಎಲ್ಲ ಸೈಟ್ ಇರುತ್ತೆ. ಒಂದು ಅರ್ಧ ಎಕರೆ ಅಷ್ಟು ಒಂದು 10 ಸೈಟ್ ಇದ್ದಾವೆ. ಯಾರೋ ಬಂದು ಅಲ್ಲಿ ಮನೆ ಕಟ್ಕೊಂಡ್ರು, ಟೆಂಟ್ ಹಾಕ್ಕೊಂಡ್ರು, ಮನೆ ಮಾಡಿದ್ರು, ವರ್ಷಗಟ್ಟಲೆ ಇದ್ದರು, ನಾವು ಅಲ್ಲಿ ಹೋಗಲಿಲ್ಲ. ವಾಪಸ್ ಖಾಲಿ ಮಾಡೋಕ್ಕೂ ಖಾಲಿ ಮಾಡೋಂಗಿಲ್ಲ ಅಂತಾರೆ ಅವರು. ಯಾಕೆ? ನಾವು ದಶಕದಿಂದ ಇಲ್ಲೇ ಇದ್ದೀವಲ್ಲ ಅಂತ. ನೀವು ಬರದೇ ಇದ್ರೆ ನಾವೇನು ಮಾಡೋಣ? ನಮ್ಮ ಜಾಗ ಅಂತೇಳಿ ಬಂದು ಇಲ್ಲಿದ್ದೀವಿ, ಮಕ್ಕಳು ಹುಟ್ಟಿದ್ದಾರೆ, ಮರಿ ಹುಟ್ಟಿದ್ದಾರೆ, ಶಾಲೆಗೆ ಕಳಿಸ್ತಾ ಇದ್ದೀವಿ, ನಮ್ಮದೇ ದರ್ಗಾ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ಕೋರ್ಟಿಗೆ ನಾವು ಮೊರೆ ಹೋದರೆ ಕೋರ್ಟ್ ಹೇಳುತ್ತೆ, ಅವ್ರು ಇಲ್ಲೇ ಇರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವನ್ರಿ, ಎಲ್ಲಿ ಹೋಗ್ಬೇಕು ಅವರು ಅಂತ ಕೋರ್ಟ್ ಕೇಳಿದರೆ ಇದು ನ್ಯಾಯನಾ ಅನ್ಯಾಯನ ದಯವಿಟ್ಟು ನನಗೆ ನೀವು ಹೇಳಿ.
ಆಯಿತು, ಇಷ್ಟ ಆದಮೇಲೆ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯ ನಿರ್ದೇಶನ ಆಯಿತು, ಈ ಪುರ ಅಂತೇನಿದೆಯಲ್ಲ ಇದು, ಇವರು ಕುಣಿದಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಕುಣಿದಾಡಿ ಏನು ನಮ್ಮ ಹಬ್ಬನೇ ಹಬ್ಬ. ಜನವರಿ 2023 ಪ್ರಕರಣ ಸ್ವಾಮಿ ಇದು. ಜನವರಿ 2023ರಲ್ಲಿ ಇವರಿಗೆ ಬೇರೆ ಕಡೆ ಮನೆ ಕಟ್ಟಿಕೊಟ್ಟು, ಇವ್ರ ಅಂಗಡಿ ಇದ್ರೆ ಅಂಗಡಿ ಕಟ್ಟಿಕೊಟ್ಟು, ಇವ್ರದ್ದೇನಿದೆ ಯಥಾ ಪ್ರಕಾರ ಮತ್ತೊಂದು ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಿದ ಮೇಲೆ ಇವ್ರಿಗೆ ಜಾಗ ಖಾಲಿ ಮಾಡಿಕೊಡ್ತಾರೆ. ಅಲ್ಲಿವರೆಗೂ ಆಗೋದೇ ಇಲ್ಲ. ಹೆಂಗಿದೆ ಸ್ವಾಮಿ ಇದು? ಇದು ಯಾರಾದರೂ ಮಾಡಿಕೊಡ್ಲಿಕ್ಕೆ ಸಾಧ್ಯನಾ? ಅಥವಾ ಯಾವುದಾದ್ರೂ ನಗರಾಡಳಿತ ಆಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಈ ರೀತಿ ಇನ್ನೊಂದು ಊರು ಅಲ್ಲಿ ಮನೆಗಳನ್ನು ಕಟ್ಟಿ ಅವ್ರು ಕೊಡೋಕ್ಕಾಗತ್ತಾ ಹೇಳಿ ನೋಡೋಣ. ನಿನ್ನೆ ಮಂಗಳವಾರ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಆನರೇಬಲ್ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚಿಗೆ ಬರ್ತದೆ. ಜಸ್ಟಿಸ್ ಸೂರ್ಯಕಾಂತ್, ಜಸ್ಟಿಸ್ ಜಯಮಾಲಾ ಬಾಗ್ಚಿ, ಆಮೇಲೆ ವಿಪುಲ್ ಅವರು 3 ಜನರಿರುವಂಥ ಬೆಂಚಿಗೆ ಬಂದ ತಕ್ಷಣ ಈ ಅಲ್ಲಿಯ ಬನ್ಬೂಲ್ಪುರ ನಿವಾಸಿಗಳ ಪರವಾಗಿ ವಕೀಲರ ವಾದ ಮಂಡನೆ. ಅವ್ರು ಹೇಳ್ತಾರೆ, ರೈಲ್ವೆ ಇಲಾಖೆಯವರು ಇಲ್ಲೇ ಯಾಕೆ ಟ್ರ್ಯಾಕ್ ಮಾಡಬೇಕು, ಬೇರೆ ಕಡೆ ಮಾಡಿಕೊಳ್ಳಿ, ನಮಗೆ ಬೇಕಾದಂಥ ಸವಲತ್ತುಗಳು ನಾವು ಹೇಳದ ಜಾಗದಲ್ಲಿ ಮಾಡಿಕೊಟ್ರೆ ನಾವು ಹೋಗ್ಲಿಕ್ಕೆ ಸಿದ್ಧರಿದ್ದೇವೆ, ಇಲ್ಲದಿದ್ದರೆ ನಮ್ಮ ಕಕ್ಷದಾರರು ಹೋಗೋದಿಲ್ಲ. ಅವಾಗ ಒಂದು ಅದ್ಭುತವಾದಂಥ ಚಾರಿತ್ರಿಕವಾದಂಥ ಟಿಪ್ಪಣಿಯನ್ನು ಜಸ್ಟಿಸ್ ಸೂರ್ಯಕಾಂತ್ ಅವರು ಮಾಡ್ತಾರೆ. ಜಯಮಾಲಾ ಬಾಗ್ಚಿ ಅವರು ಅದನ್ನೇ ಅನುಮೋದನೆ ಮಾಡ್ತಾರೆ. ಹೇಳ್ತಾರೆ, ಯಾರು ಅಕ್ರಮವಾಗಿ ವಾಸಿಸುತ್ತಿದ್ದಾರೋ ಅವರು ಷರತ್ತುಗಳನ್ನು ವಿಧಿಸುವಂಥ ಹಕ್ಕಿರೋದಿಲ್ಲ ಅವರಿಗೆ. ನೀವು ವಾಸಿಸ್ತಾ ಇರೋದೇ ಅಕ್ರಮವಾಗಿ ವಾಸಿಸ್ತಾ ಇರೋದು. ಅಂಥದ್ರಲ್ಲಿ ನೀವು ನಮಗೆ ನಿಬಂಧನೆಯನ್ನು ಅಲ್ಲಿರೋ ಆಡಳಿತಕ್ಕೆ ರೈಲ್ವೆ ಇಲಾಖೆಗೆ ಹೇಳಂಗಿಲ್ಲ. ನಾವು ಹೇಳ್ದಂಗೆ ಕೇಳ್ರಿ, ಈ ವಿಚಾರದ ಹಿಂಗೆ ಮಾಡಿಕೊಡಿ, ನಮಗೆ ಹಿಂಗೆ ಮಾಡಿಕೊಟ್ರೆ ಖಾಲಿ ಮಾಡಿಕೊಡ್ತೀವಿ, ಇಂಥ ಪ್ರದೇಶದಲ್ಲಿ ಮಾಡಿಕೊಟ್ರೆ ಖಾಲಿ ಮಾಡಿಕೊಡ್ತೀವಿ, ಹಾಗೆಲ್ಲ ನೀವು ಷರತ್ತುಗಳ ನಿಬಂಧನೆಗಳನ್ನು ಮಾಡಿಕೊಡೋ ಹಂಗಿಲ್ಲ. ಯಾಕೆಂದರೆ ನೀವು ವಾಸಿಸ್ತಾ ಇರೋದೇ ಅಕ್ರಮವಾಗಿ. ಹಾಗಾದ್ರೆ ಮುಂದೆ ಏನು ಮಾಡಬೇಕೀಗ? ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ಏನಂತ ಪರಿಹಾರ ಹೇಳುತ್ತೆ ಪೀಠ? ಇವರನ್ನು ಒಂದು ಪುನರ್ವಸತಿ ಕೇಂದ್ರವನ್ನು ಮಾಡಿ ಅಲ್ಲಿಗೆ ಒಕ್ಕಲೆಬ್ಬಿಸಬೇಕು, ಅಲ್ಲಿ ಪ್ರತಿಷ್ಠಾಪಿಸಬೇಕು ಇವ್ರನ್ನ. ಇವರ ಕುಟುಂಬದ ಒಬ್ಬ ಯಜಮಾನ ನ್ಯಾಯಿಕ ಇದಕ್ಕೊಂದು ಕಮಿಟಿಯನ್ನು ಮಾಡ್ತೀವಿ. ಆ ಕಮಿಟಿಗೆ ಬಂದು ತನ್ನ ಅಲವತ್ಕೋಬೇಕು, ತಂದೇನಿದೆ ಸಮಸ್ಯೆ ಹೇಳ್ಕೋಬೇಕು. ನನ್ನ ಅಂಗಡಿ ಇದೆ, ಮನೆ ಇದೆ, ಅವನು ನಿಜವಾಗ್ಲೂ ಯೋಗ್ಯನಾ ಅಯೋಗ್ಯನಾ ಅಂತ ಅದರ ಮಾಹಿತಿಯನ್ನು ಆತ ಕೊಡಬೇಕು. ಕೊಟ್ಟ ಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಕಾರ ಇವರಿಗೆ ಮನೆಗಳನ್ನು ಕೊಡಬೇಕು. ನೋಡಿ ಹೆಂಗಿದೆ, ಅದ್ಭುತವಾದಂಥ ತೀರ್ಪು ಇದು. ನಿಮಗೆ ಯಾವುದೋ ನಗರಾಡಳಿತವೋ ಜಿಲ್ಲಾಧಿಕಾರಿಗಳೋ ಮತ್ತೊಂದು ಮನೆಗಳು ಕಟ್ಟಿ ಅಪಾರ್ಟ್ಮೆಂಟ್ ಕಟ್ಟಿ ಮನೆ ಬೆಂಗಳೂರಲ್ಲಿ ಕೊಟ್ಟರಲ್ಲ, ಅಕ್ರಮ ವಲಸಿಗರಿಗೆಲ್ಲ ಮನೆ ಮಾಡಿಕೊಟ್ರಲ್ಲ, ಆ ಥರ ಕೊಡಂಗಿಲ್ಲ. ನೀವು ಈ ದೇಶದ ಸ್ಕೀಮ್ಗಳೇನಿದಾವೆ, ಸೋಷಿಯಲ್ ವೆಲ್ಫೇರ್ ಸ್ಕೀಮು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಿದೆ, ಅವರು ಇಂಥ ಆರ್ಥಿಕವಾಗಿ ಹಿಂದುಳಿದವ್ರಿಗೋಸ್ಕರವೇ ಮನೆಯನ್ನು ಕಟ್ಟೋದು. ನೀವೆಲ್ಲ ಹೇಳ್ತಾ ಇರೋದೇನೋ ನಾವು ಆರ್ಥಿಕವಾಗಿ ಹಿಂದುಳಿದೇವಿ, ನಮ್ಗೆ ಯಾವುದು ಗತಿ ಇಲ್ಲ ಅಂತ ಹೇಳ್ತಾ ಇದ್ರಿ. ನೀವು ಮುಸಲ್ಮಾನರು ಅಂತ ನಿಮ್ಮನ್ನು ಹೇಳ್ಕೊತಾ ಇಲ್ಲ. ನೀವು ಬಾಳಿ ಬದುಕಿದ ಜಾಗ ನಮಗೇನು ಇಲ್ಲ, ಗತಿ ಇಲ್ಲ, ನಾವು ಅಕ್ರಮವಾಗಿ ಬಂದಿದ್ದೀವೋ ಏನೋ ಗೊತ್ತಿಲ್ಲ, ನಮಗೊಂದು ಸೂರು ಬೇಕು ಅಂತ ಕೇಳ್ತಾ ಇದ್ರಿ. ಸೂರನ್ನು ಕೊಡ್ತೀವಿ ಅದಕ್ಕೋಸ್ಕರ. ಆಮೇಲೆ ಇದನ್ನು ಇಂಡೆಫಿನಿಟ್ ಅಲ್ಲ, ಅದು ಭಾಳ ಮುಖ್ಯವಾದದ್ದು. ಇದರಲ್ಲಿ ಗಮನಿಸಬೇಕಾದ ವಿಚಾರ ಏನಂದರೆ, ಜಸ್ಟಿಸ್ ಜಯಮಾಲಾ ಬಾಗ್ಚಿ ಮತ್ತು ಜಸ್ಟಿಸ್ ಸೂರ್ಯಕಾಂತ್ ಹೇಳ್ತಾರೆ, ಇದು ಇನ್ಫಿನಿಟ್ ಅಲ್ಲ, ಅಂದರೆ ಯಾವಾಗೋ ಮಾಡಿ ಅನ್ನೋದಲ್ಲ. ರಂಜಾನ್ ಮುಗಿದ ಮೇಲೆ ಮಾರ್ಚ್ 9ನೇ ತಾರೀಕು ಇದರ ಪ್ರಕ್ರಿಯೆ ಶುರುವಾಗಬೇಕು. ಅಷ್ಟರಲ್ಲಿ ನೀವು ಪುನರ್ವಸತಿ ಕೇಂದ್ರವನ್ನು ತಯಾರಿ ಮಾಡಿರ್ಬೇಕು ಒಂದು ಜಾಗದಲ್ಲಿ. ಅಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು. ಇವರ ಯಜಮಾನ ಬಂದು ಅಲ್ಲಿರುವಂಥ ಕಮಿಟಿ ಮುಂದೆ ತಂದೇನಿದೆ ಅದನ್ನೆಲ್ಲ ಡೀಟೇಲ್ಗಳನ್ನು ಕೊಡಬೇಕು. ಲೀಗಲ್ ಸೆಲ್ ಅಂತ ಮಾಡಿದ್ದಾರೆ. ಆ ಲೀಗಲ್ ಸೆಲ್ ಮುಂದೆ ನಿಮ್ಮ ದಾಖಲೆಗಳನ್ನು ಕೊಡಬೇಕು. ಕೊಟ್ಟಾದ ಮೇಲೆ ಆದ್ಯತೆಯ ಮೇರೆಗೆ ನಿಮಗೆ ಮನೆ ದೊರಕಲಿಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳು, ನಗರಾಡಳಿತ, ಜಿಲ್ಲಾಧಿಕಾರಿಗಳು ನಿಮಗೆ ಸಹಾಯ ಮಾಡ್ತಾರೆ. ಆವಾಗ ನೀವು ಅಲ್ಲಿಗೆ ಹೋಗಬೇಕು. ನೀವು ಹೇಳಿದ ಜಾಗದಲ್ಲಿ ಮನೆ ಕೊಡು ಅಂತ ಹೇಳೋದು, ನೀವು ಹೇಳಿದ ಸೈಜಿನ ಮನೆ ಕೊಡು ಅಂತ ಹೇಳೋದು, ನನ್ನ ಅಂಗಡಿತ್ತು ನನಗೆ ಇನ್ನೊಂದು ಅಂಗಡಿ ಬೇಕು ಅಂತ ಕೇಳೋದು, ನಾವು ದರ್ಗಾ ಕಟ್ಕೊಂಡಿದ್ವಿ ಆದ್ದರಿಂದ ಇನ್ನೊಂದು ದರ್ಗಾ ಬೇಕು, ಅದಿಲ್ಲ. ಯಾಕಿಲ್ಲ ಅಂದರೆ ನೀವೆಲ್ಲ ಅಕ್ರಮವಾಗಿ ಬಂದು ಈ ಹಲ್ದ್ವಾನಿನಲ್ಲಿ ನೆಲೆಸಿದ್ದೀರಿ. ನೋಡಿ, ಡಿಸೆಂಬರ್ 2022, ಅದೇ ತಾನೇ ಕೋವಿಡ್ ಮುಗಿದು 1 ವರ್ಷ ಆದ ಸಂದರ್ಭದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಆದಂಥ ಪ್ರಕರಣ ಇಡೀ ದೇಶಾದ್ಯಂತ. ಇದು ಎಲ್ಲರೂ ಅವಾಕ್ಕಾದಿದ್ದು ಯಾವಾಗ ಅಂದರೆ, ಈ ರೀತಿ ಅಕ್ರಮವಾಗಿ ಬಂದಂಥವರ ಪರವಾಗಿ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ಕೊಟ್ಟು ಇವರಿಗೆಲ್ಲ ವಸತಿಯನ್ನು ಕಲ್ಪಿಸಿಕೊಟ್ಟು ಆಮೇಲೆ ಖಾಲಿ ಮಾಡಿಸಿ ನಿಮ್ಮ ಅಭಿವೃದ್ಧಿ ಯೋಜನೆ ಮಾಡ್ಕೊಳ್ಳಿ ಅಂತ ರೈಲ್ವೆದವ್ರಿಗೆ ನಿರ್ದೇಶನ ಕೊಟ್ಟರಲ್ಲ, ಆವಾಗ ಅವಕ್ಕಾಗ್ಬಿಟ್ರು ಜನ. ಏನು ಕೋರ್ಟ್ನಲ್ಲಿ ಈ ರೀತಿ ಆರ್ಡರ್ಗಳಾಗ್ಬಿಟ್ರೆ ಮುಂದೆ ಅಕ್ರಮವಾಗಿ ವಾಸಿಸೋರು ಹಬ್ಬ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಏನಾಗುತ್ತೆ, ಸುಪ್ರೀಂ ಕೋರ್ಟ್ನಲ್ಲಿ ಆರ್ಡರ್ ಆದಮೇಲೆ ದೇಶಾದ್ಯಂತ ಇದನ್ನು ಪ್ರೆಸಿಡೆನ್ಸ್ ಅಂತ ತೊಗೊಂಡು ಎಲ್ಲ ಕಡೆ ಇದನ್ನು ರೆಫರ್ ಮಾಡಲಿಕ್ಕೆ ಶುರು ಮಾಡ್ತಾರೆ.
ಉಲ್ಲೇಖ ಮಾಡ್ತಾರೆ. ನೋಡಿ, ಹಲ್ದ್ವಾನಿ ಪ್ರಕರಣದಲ್ಲಿ ಅಕ್ರಮವಾಗಿ ಬಂದಂಥವ್ರಿಗೆ ಈ ರೀತಿಯಾದಂಥ ಪರಿಹಾರವನ್ನು ನೀಡಲಾಗಿದೆ. ನಮ್ಮ ಕಕ್ಷದಾರಿಗೂ ಇದೇ ರೀತಿಯ ಪರಿಹಾರ ಕೊಡಿ ಅಂತ ದೇಶಾದ್ಯಂತ ಅರಾಜಕತೆ ಸೃಷ್ಟಿಯಾಗಿಬಿಡುತ್ತೆ. ಇದೇ ಪ್ರಕರಣ ಮುಂದೆ 2024 ಮತ್ತೆ ಸೂರ್ಯಕಾಂತ್ ಅವರು ಇದ್ದೋ ಬೆಂಚ್ಗೆ ಬಂದಿತ್ತು ಇದರ ವಿಚಾರಣೆ. ಆವಾಗ ಅದನ್ನು ಮುಂದೂಡ್ಕೊಂಡು ಬಂದು ಈಗ ಅದಕ್ಕೊಂದು ತಾರ್ಕಿಕವಾದ ಅಂತ್ಯ ಬರ್ತಾ ಇದೆ. ಮಾರ್ಚ್ 9ಕ್ಕೆ ಇದರ ಪ್ರಕ್ರಿಯೆ ಶುರು ಆಗುತ್ತೆ. ಮಾರ್ಚ್ 31 ಒಳಗಡೆ ಇದು ಮುಗಿಬೇಕು ಅಂತ ಜಸ್ಟಿಸ್ ಸೂರ್ಯಕಾಂತ್ ಅವರು ಆರ್ಡರ್ ಮಾಡಿದ್ದಾರೆ. ಏನಾಗುತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.